ಮೆಸ್ಸಿಗೆ ಟಿ20 ವಿಶ್ವಕಪ್ ಜರ್ಸಿ ಗಿಫ್ಟ್ ಕೊಟ್ಟ ಜೈಶ. ಮತ್ತೆ ಭಾರತಕ್ಕೆ ಬರ್ತೀನಿಂದ ಫುಟ್ಬಾಲ್ ಸ್ಟಾರ್. ಬಹುನಿರೀಕ್ಷಿತ 45 ಚಿತ್ರದ ಟ್ರೇಲರ್ ರಿಲೀಸ್. ಈ ಸುದ್ದಿಯನ್ನು ನೋಡೋಣ ಕ್ರೀಡೆ ಸಿನಿಮಾ ನ್ಯೂಸ್ ಟಾಪ್ 9 ನಲ್ಲಿ. ದೆಹಲಿಯ ಅರುಣ್ ಜೇಟ್ಲಿ ಸ್ಟೇಡಿಯಂನಲ್ಲಿ ಅರ್ಜೆಂಟೀನಾ ಫುಟ್ಬಾಲ್ ಸ್ಟಾರ್ ಲಿಯೋನೆಲ್ ಮೆಸ್ಸಿಯನ್ನ ಐಸಿಸಿ ಮುಖ್ಯಸ್ಥ ಜೈಶಾ ಭೇಟಿಯಾದರು. ಈ ವೇಳೆ ಐಸಿಸಿ ಟಿ20 ವಿಶ್ವಕಪ್ ತಂಡದ ಜರ್ಸಿಯನ್ನ ಮೆಸ್ಸಿ ಅವರಿಗೆ ನೀಡಲಾಯಿತು. ಜೊತೆಗೆ ಭಾರತ ತಂಡದ ಆಟಗಾರರು ಸಹಿ ಮಾಡಿದ ಬ್ಯಾಟ್ ಅನ್ನ ಗಿಫ್ಟ್ ಆಗಿ ನೀಡಲಾಗಿದೆ. ಹೈದರಾಬಾದ್ನ ಉಪ್ಪಾಳ ಸ್ಟೇಡಿಯಂನಂತೆ ಅರುಣ್ ಜೇಟ್ಲಿ ಸ್ಟೇಡಿಯಂನಲ್ಲಿ ಮೆಸ್ಸಿ ಕಾಲ್ಚೆಂಡಿನ ಝಲಕ್ ತೋರಿಸಿದ್ರು. ಪುಟಾಣಿ ಅಭಿಮಾನಿಗಳ ಜೊತೆಗೆ ಸೆಲ್ಫಿಗೆ ಫೋಸ್ ಕೊಟ್ಟ ಮೆಸ್ಸಿ ಅವರ ಜರ್ಸಿಗೆ ಆಟೋಗ್ರಾಫ್ ಕೊಟ್ಟಿದ್ದಾರೆ. ಜೊತೆಗೆ ಸ್ಟೇಡಿಯಂ ಸುತ್ತುವರೆದ ಮೆಸ್ಸಿ ಅಭಿಮಾನಿಗಳತ್ತ ಫುಟ್ಬಾಲ್ ಕಿಕ್ ಮಾಡಿದ್ರು. ದೆಹಲಿಯಲ್ಲಿ ಮೆಸ್ಸಿ ಮತ್ತು ಪ್ರಧಾನಿ ಮೋದಿ ಕಾರ್ಯಕ್ರಮವನ್ನು ಕೊನೆ ಕ್ಷಣದಲ್ಲಿ ರದ್ದುಗೊಳಿಸಲಾಗಿದೆ. ಹವಾಮಾನ ಅಡಚಣೆ ಮತ್ತು ವೇಳಾಪಟ್ಟಿ ಸಮಸ್ಯೆಯಿಂದಾಗಿ ಭೇಟಿ ಕ್ಯಾನ್ಸಲ್ ಆಗಿದೆ. ದಟ್ಟ ಮಂಜು ಆವರಿಸಿಕೊಂಡ ಪರಿಣಾಮ ವಿಮಾನ ಸಂಚಾರ ಅಸ್ತವ್ಯಸ್ತವಾಗಿತ್ತು. ಮಂಜಿನ ಪರಿಣಾಮ 60ಕ್ಕೂ ಹೆಚ್ಚು ವಿಮಾನಯಾನ ರದ್ದಾಗಿತ್ತು. ಮೆಸ್ಸಿ ಅವರ 3 ದಿನಗಳ ಭಾರತದ ಕಾರ್ಯಕ್ರಮ ನಿನ್ನೆಗೆ ಮುಕ್ತಾಯವಾಗಿದ್ದು, ದೆಹಲಿಯಲ್ಲಿ ಅರುಣ್ ಜೇಟ್ಲಿ ಸ್ಟೇಡಿಯಂನಲ್ಲಿ ನಡೆದ 30 ನಿಮಿಷದ ಕಾರ್ಯಕ್ರಮದಲ್ಲಿ ಮೆಸ್ಸಿ ಭಾಗಿಯಾಗಿದ್ರು. ನಿಮ್ಮ ಪ್ರೀತಿ ಮತ್ತು ಅಭಿಮಾನಕ್ಕೆ ಚಿರಋಣಿ ಅಂತ ಮೆಸ್ಸಿ ಮತ್ತೆ ಭಾರತಕ್ಕೆ ಬರೋದಾಗಿ ಹೇಳಿದ್ದಾರೆ. ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ಪತ್ನಿ ಹಾಗೂ ಗಾಯಕಿ ಅಮೃತಾ ಫಡ್ನವೀಸ್ ಫುಟ್ಬಾಲ್ ಲೆಜೆಂಡ್ ಲಿಯೋನೆಲ್ ಮೆಸ್ಸಿ ಅವರ ಬಳಿ ಮುಗಿಬಿದ್ದು 3 ಬಾರಿ ಸೆಲ್ಫಿ ಕ್ಲಿಕ್ಕಿಸಿಕೊಂಡ್ರು. ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ನೆಟ್ಟಿಗರ ಆಕ್ರೋಶಕ್ಕೆ ಕಾರಣವಾಗಿದೆ. ಅಮೃತಾ ಅವರ ನಡೆಯನ್ನ ಟ್ರೋಲ್ ಮಾಡಲು ಆರಂಭಿಸಿದ್ದಾರೆ. ಐಪಿಎಲ್ 2026ರ ಮಿನಿ ಹರಾಜಿಗಾಗಿ ವೇದಿಕೆ ಸಿದ್ಧವಾಗಿದೆ. ಇವತ್ತು ಅಬುಧಾಬಿಯಲ್ಲಿ ನಡೆಯಲಿರುವ ಮಿನಿ ಆಕ್ಷನ್ನಲ್ಲಿ 359 ಆಟಗಾರರ ಭವಿಷ್ಯ ನಿರ್ಧಾರವಾಗಲಿದೆ. ಇದರಲ್ಲಿ 34 ಆಟಗಾರರು ಮೊದಲ 5 ಸೆಟ್ಗಳಲ್ಲಿ ಹರಾಜಾಗಲಿದ್ದಾರೆ. ಅಂದರೆ ಪ್ರಮುಖ ಆಟಗಾರರನ್ನ ಒಳಗೊಂಡಂತೆ 5 ಸೆಟ್ಗಳನ್ನು ರೂಪಿಸಲಾಗಿದ್ದು, ಈ ಹರಾಜಿನ ಬಳಿಕ ಉಳಿದ ಪ್ಲೇಯರ್ಸ್ಗಳಿಗಾಗಿ ಬಿಟ್ಟಿಂಗ್ ನಡೆಯಲಿದೆ.